ನಮ್ಮ ಕನ್ನಡ ಸಿನಿಮಾದಲ್ಲಿ ಕನ್ನಡದ ಜನತೆ ಏನಾದ್ರೂ ವಿಶೇಷವಾಗಿ ವಿಭಿನ್ನವಾಗಿ ಚಿತ್ರವನ್ನ ನೋಡಿದ್ರೆ ಅದು ನಮ್ಮ ಉಪೇಂದ್ರ ಸರ್ ಅವರಿಂದ. ಬಹಳ ವಿಶೇಷವಾಗಿರುವಂತಹ ಸಿನಿಮಾವನ್ನ ನೀವು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದೀರಾ. ನಿಮ್ಮ ಒಂದು ಸೇವೆ ಹೀಗೆ ನಿರಂತರವಾಗಿ ಸಾಗಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೀವಿ. ಈಗ ಕಾರ್ಯಕ್ರಮದಲ್ಲಿ ನಮ್ಮ ಈ ಒಂದು ಸಿನಿಮಾ ತಂಡಕ್ಕೆ ಕೆಲಸವನ್ನ ಮಾಡಿರುವವರಿಗೆ ಮತ್ತೆ ನೆನಪಿನ ಕಾಣಿಕೆಯನ್ನ ಕೊಟ್ಟು ಗೌರವಿಸಲಾಗ್ತಾ ಇದೆ. ಮೊದಲಿಗೆ ನಮ್ಮ ಈ ಒಂದು ಸಿನಿಮಾದ ಸಂಭಾಷಣಕಾರರು ಆದಂತಹ ಡಿಜೆ ಚಕ್ರವರ್ತಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಟ, ಪತ್ರಕರ್ತರು ಹೌದು, ನಿರ್ದೇಶಕರು ಹೌದು. ನಮ್ಮ ಡಿಜೆ ಚಕ್ರವರ್ತಿ ಅವರು ಸಂಭಾಷಣಕಾರರು ಈ ಒಂದು ಸಿನಿಮಾಗೆ. ದಯವಿಟ್ಟು ಕಾರ್ಯಕ್ರಮ ಹಾಗೂ ಈ ಒಂದು ಸಿನಿಮಾದ ಪರವಾಗಿ ಗೌರವ ಸಮರ್ಪಣೆ ಮತ್ತು ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ದಯವಿಟ್ಟು ಈ ಒಂದು ಸಿನಿಮಾದ ಕುರಿತಾಗಿ ಒಂದೆರಡು ಮಾತಾಡಬೇಕು ಸರ್. ಎರಡಾಗಲ್ಲ. ಎಲ್ರಿಗೂ ನಮಸ್ಕಾರ. ಅರುಣ್ ಚಕ್ರವರ್ತಿ ಸರ್ ಹೇಳ್ತಾ ಇದ್ರು 25 ದಿನಕ್ಕೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಅಂತ. ಸರ್, ಈ ಕಾಲಘಟ್ಟದ ಸಿನಿಮಾದಲ್ಲಿ ಒಂದು ವಾರ ಒಂದು ಸಿನಿಮಾ ಅದು ಕ್ರಾಸ್ ಆಗ್ತಾ ಇದೆ ಅಂದ ತಕ್ಷಣ ಥಿಯೇಟರ್ಗೆ ಹಾವು ಚೇಳು ಎಲ್ಲ ಬಿಟ್ಬಿಡ್ತಾರೆ ಸರ್. ಎಲ್ಲ ಎಲಿಮೆಂಟ್ಗಳು ಬಂದ್ಬಿಡುತ್ತೆ. ಇವತ್ತೊಂದು ಸಿನಿಮಾ ಇಷ್ಟು ಥಿಯೇಟರ್ಗಳಲ್ಲಿ 25 ಡೇಸ್ನ ರೀಚ್ ಆಗಿದೆ, ಸಕ್ಸಸ್ಫುಲಿ ಇಷ್ಟು ಜನ ನೋಡಿದ್ದಾರೆ, ಅದು ಇಷ್ಟು ಜನರಿಗೆ ತಲುಪಿದೆ, ಅದು ಇಷ್ಟು ವೈರಲ್ ಆಗಿದೆ, ಇಷ್ಟು ಜನರ ಹೃದಯ ತಲುಪಿದೆ ಅಂದ್ರೆ ಅದು ನಿಜಕ್ಕೂ ಒಂದು ದೊಡ್ಡ ಸಕ್ಸಸ್. ಅದು ನಾನು ಸಕ್ಸಸ್ನ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತೀನಿ. ಒಂದು ಸಿನಿಮಾ ಸಕ್ಸಸ್ ಬೇರೆ ತರ ಇರುತ್ತೆ. ಫಾರ್ ಎಕ್ಸಾಂಪಲ್, ಜೊತೆಲಿ ನಮ್ಮ ಗುರು ಸಮಾನರಾದ ಉಪ್ಪಿ ಸಾರ್ ಇದ್ದಾರೆ. UA ಅಂತ ಒಂದು ಸಿನಿಮಾ ಮಾಡಿದ್ರು ಅವರು. ಈ ಭಾರತದಲ್ಲೇನೆ, ವರ್ಲ್ಡ್ ಅಲ್ಲೇನೆ ಒಂದು ಸಿನಿಮಾ ರಿವ್ಯೂ ಮಾಡಕ್ಕೋಸ್ಕರ ಕ್ರಿಯೇಟಿವ್ ಆಗಿ ರಿವ್ಯೂರ್ಸ್ ಯೋಚನೆ ಮಾಡಿದಂತ ಒಂದು ಸಿನಿಮಾ, ಅದರ ದೊಡ್ಡ ಸಕ್ಸಸ್. ಅದು ಅತಿ ದೊಡ್ಡ ಸಕ್ಸಸ್. ನನಗೊಂದು ಆಲ್ಗರಿದಮ್ ಗೊತ್ತು ಡಿಜಿಟಲ್ ಮೀಡಿಯಾದ್ದು. ಸರಿಸುಮಾರು ಕರ್ನಾಟಕದಲ್ಲೇ 15 ಲಕ್ಷ ರಿವ್ಯೂ ಮಾಡಿದ್ರು. ರಿವ್ಯೂ ಮಾಡೋದಕ್ಕೆ ಸ್ಕ್ರಿಪ್ಟ್ ಮಾಡಿದ್ರು. ಎಲ್ಲರೂ ಉಪ್ಪಿ ಸಾರ್ ಜೊತೆ ಒಂದು ಚಾಲೆಂಜ್ ಮಾಡಿದ್ರು, ನಾವು ಸ್ಕ್ರಿಪ್ಟಿಂಗ್ ಮಾಡ್ತೀವಿ ಅಂತ. ದಟ್ಸ್ ಎ ಮೇಕರ್ ಸ್ಟ್ರೆಂತ್. ಅದು ಸಂಜು ಬೆಟ್ಸ್ ಗೀತಾಗ್ ಬರೋದಾದ್ರೆ ನಾನು ಈ ಸಿನಿಮಾದ ಸಕ್ಸಸ್ ಹೆಂಗ್ ನೋಡ್ತೀನಿ ಅಂದ್ರೆ, ಈಗ ಬರ್ತಾ ಕೇಳ್ಕೊಂಡು ಬರ್ತಾ ಇದ್ದೆ ಸಂಬಂಧಪಟ್ಟ ಮಿನಿಸ್ಟರ್ನ, ಒಂದು ಶಿಡ್ಲಘಟ್ಟದ ಕಥೆಯನ್ನು ತಗೊಂಡ್ಬಂದ್ವಿ. ಇವತ್ತು ಸಾವಿರಾರು ಕೋಟಿ ಕೊಟ್ಟು ಶಿಡ್ಲಘಟ್ಟದ ಸೀರೆ ನೇಯುವ ಒಂದು ಮಾರ್ಕೆಟ್, ಒಂದು ಎಕಾನಮಿ, ಒಂದು ಸೋಷಿಯಲ್ ಆಸ್ಪೆಕ್ಟ್ ಅಲ್ಲಿ, ಒಂದು ಔದ್ಯೋಗಿಕ ಆಸ್ಪೆಕ್ಟ್ ಅಲ್ಲಿ 2 ವರ್ಷಗಳಲ್ಲಿ ಇಡೀ ಆ ಮಾರುಕಟ್ಟೆನ ವರ್ಲ್ಡ್ ಮಾಡ್ತಾ ಇದೀವಿ, ಪೇಟೆಂಟ್ ಮಾಡ್ತಾ ಇದೀವಿ ಅಂತ ಸರ್ಕಾರ ಡಿಸೈಡ್ ಮಾಡುವ ಹಂತದಲ್ಲಿದೆ. ಅಂದ್ರೆ ಅದರ ಗೆಲುವು ಒಂದು ದೇಸಿ ಸಿನಿಮಾ ಮಾಡಿ ಆ ಸೀರೆಯನ್ನ ತಂದು ಸ್ವಿಟ್ಜರ್ಲ್ಯಾಂಡ್ ತನಕ ತಗೊಂಡೋದ್ರಲ್ಲ ಆ ನಿರ್ದೇಶಕ, ನಿರ್ಮಾಪಕ, ತಂಡಕ್ಕೆ ಸೇರಿದ್ದು, ಅದು ಸಂಜು ಬೆಟ್ಸ್ ಗೀತಾದ ಸಕ್ಸಸ್. ಇಲ್ಲೊಂದು ಹಾಕೊಂಡಿದ್ದಾರೆ ಬ್ಲಾಕ್ ಬಸ್ಟರ್ ಹಿಟ್ ಅಂತ. ಅಲ್ಲಿ ನೋಡಿ, ಒಬ್ರು ನಿಂತಿದ್ದಾರೆ ಬ್ಲಾಕ್ ಅಲ್ಲಿ ವೈಟ್ ಅಲ್ಲಿ, ಅವ್ರ ಹಿಟ್. ಅದು ಈ ತರದ್ದು ಸುಮಾರು ವಿಷಯಗಳಿಗೆ ಒಂದು ಸಿನಿಮಾ ಕಾರಣ ಆಗಿದೆ. ಸಾಧು ಸರ್ ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ, ತುಂಬಾ ಜನ ಆಕ್ಟ್ ಮಾಡಿದ್ದಾರೆ, ತುಂಬಾ ಜನ ಬೇರೆ ಬೇರೆ ತರದ್ದು ಮಾಡಿದ್ದಾರೆ. ಆಮೇಲೆ ಈ ಸಿನಿಮಾದ ಹಾಡು ಕವಿ ಮತ್ತು ಶ್ರೀಧರ್ ಸಂಭ್ರಮ್ 100 ವರ್ಷ ಹೋದ್ರು ಜನಮಾನಸದಲ್ಲಿ ನಿಂತ್ಕೊಂತಾರೆ. ಅದು ದೊಡ್ಡ ಸಕ್ಸಸ್. ಅದು ಅಷ್ಟು ಸುಲಭದ ಸಕ್ಸಸ್ ಅಲ್ಲ. ಆಮೇಲೆ ಸತ್ಯ ಹೆಗಡೆ ಅವರ ಕ್ಯಾಮ್ರಾ ವರ್ಕ್ ಎಲ್ಲರೂ ಕೇಳ್ತಾರೆ, ಕವಿರಾಜ್ ಅವ್ರು ಯಾಕಿಂಗ್ ಹಾಡು ಬರೀತಾರೆ, ಶ್ರೀಧರ್ ಅವ್ರು ಯಾಕಿಂಗೆ ಮ್ಯೂಸಿಕ್ ಮಾಡ್ತಾರೆ, ಸತ್ಯ ಹೆಗಡೆ ಅವ್ರು ಯಾಕಿಂಗೆ ಕ್ಯಾಮ್ರಾ ವರ್ಕ್ ಮಾಡ್ತಾರೆ, ಯಾಕಂದ್ರೆ ಅಲ್ಲೊಬ್ಬ ನಾಗಶೇಖರ್ ಇದ್ದಾರೆ ಅಂತ. ಅದು ಬೇರೆಯವರಿಗೆ ಅದು ಜೆಲ್ಲಾಗಲ್ಲ. ನಾನು ನಾಗಶೇಖರ್ ಅವರ ಗೆಳೆಯ, ಕಳೆದ 20 ವರ್ಷಗಳಿಂದ ಶ್ರೀನಗರ ಕಿಟ್ಟಿ ಅವರಿಗೆ ನಾವೆಲ್ಲ ಪುರಾತನ ಗೆಳೆಯರು, ಛಲವಾದಿ ಕುಮಾರ್ ಎಲ್ಲ ಸೇರಿ. ಅದು ಅವರ ಸಕ್ಸಸ್ ಆಗಿದೆ. ಇನ್ನೊಂದು ವಿಷಯ ಹೇಳಬೇಕು, ಛಲವಾದಿ ಕುಮಾರ್ ಅವರು ಈ 25 ದಿನಗಳ ನಂತರ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದಾರೆ. ಅದು ನಿಜವಾದ ಸಕ್ಸಸ್. ಚಿತ್ರರಂಗದಿಂದ ಗುಡ್ ಬೈ ಹೇಳಕ್ಕೆ ಕಾಯ್ತಿರ್ತಕ್ಕಂಥ ನಿರ್ಮಾಪಕರ ನಡುವೆ ನಾನು ಇನ್ನೊಬ್ಬರೊಂದಷ್ಟು ಜನಕ್ಕೆ ವೆಲ್ಕಮ್ ಮಾಡ್ತೀನಿ ಅಂತ ಒಬ್ಬ ನಿರ್ಮಾಪಕ ನಿಂತ್ಕೊಳ್ಳೋದು, ಒಬ್ಬ ನಿರ್ದೇಶಕ ನಿಂತ್ಕೊಳ್ಳೋದು, ಅದು ನಿಜವಾದ ಸಕ್ಸಸ್ಗೆ ಕಾರಣ ಆಗುತ್ತೆ. ಇಲ್ಲಾಂದ್ರೆ ಇಂತಿಂತ ಸಾಧಕರೆಲ್ಲ ಬಂದು ಹಾರೈಸಲ್ಲ. ಒಂದು ವಿಷಯನ ಜ್ಞಾಪಿಸ್ಕೊಂಡು ನಾನು ಮಾತು ಮುಗಿಸ್ತೀನಿ. ನಕ್ಸಲ್ ನಿಗ್ರಹ ದಳದಲ್ಲಿ ಸರ್ ಕೆಲಸ ಮಾಡ್ತಾ ಇದ್ರು. ನಾನು ಲಂಕೇಶ್ ಪತ್ರಿಕೆಯಲ್ಲಿದ್ದೆ. ತುಂಬಾ ಸಲ ಅವ್ರ ಜೊತೆ ಜಗಳಾಡಿದ್ದೀನಿ, ಬರ್ದಿದ್ದೀನಿ. ಶಿವಮೊಗ್ಗ ಮತ್ತು ಉಡುಪಿ ಕಾಲಘಟ್ಟದಲ್ಲಿ. ಇವತ್ತು ಅವ್ರನ್ನ ನೇರವಾಗಿ ನೋಡಂಗಾಯ್ತು. ಪೂರ್ಣಚಂದ್ರ ಸರ್ ಬಂದಿದ್ದಾರೆ, ಇವತ್ತು ಎಲ್ಲ ಸ್ನೇಹಿತರು ಬಂದಿದ್ದಾರೆ. ಒಂದೇ ಒಂದು ಕೆಲಸ ನಾವೆಲ್ಲ ಸೇರಿ ಮಾಡಬಹುದು ಅನ್ಸುತ್ತೆ. ಒಂದು ಒಳ್ಳೆ ಸಿನಿಮಾ ಬಂದಾಗ ಎಲ್ಲಾ ಸಿನಿಮಾಗಳಲ್ಲೂ ಬ್ಲಾಕ್, ವೈಟ್, ಬ್ಲೂ, ರೆಡ್ ಎಲ್ಲ ಕಾಮನ ಬಿಲ್ಲುಗಳು ಇರುತ್ತೆ. ಕನ್ನಡ ಸಿನಿಮಾ ಅಂತ ಬಂದಾಗ, ನಮ್ಮ ಭಾಷೆಯ ಸಿನಿಮಾ, ನಮ್ಮ ದೇಶದ ಸಿನಿಮಾ ಅಂತ ಬಂದಾಗ, ಒಂದು ಸಾಲು ನಮ್ಮ ಮೀಡಿಯಾಗಳಲ್ಲಿ, ಇವತ್ತು ಎಲ್ಲರೂ ಮೀಡಿಯಾದವರು, ಎಲ್ಲರ ಹತ್ರನೂ ಮೀಡಿಯಾ ಇದೆ, ಒಂದೊಂದು ಸಾಲು ಒಬ್ಬೊಬ್ಬ ಬರೆದ್ರು ಕೂಡ
ಅದು ಬೇರೆ ರೂಪಾಂತರ ಆಗುತ್ತೆ. ಕೇವಲ ಹಣ ಮಾಡೋದಷ್ಟೇ ಕನ್ನಡ ಚಿತ್ರರಂಗದ ಅಥವಾ ಬೇರೆ ಭಾಷೆಯ ಸಿನಿಮಾದ ಸಕ್ಸಸ್ ಅಲ್ಲ. ಈ ತರದೊಂದು ನೆನಪುಗಳನ್ನ, ಈ ತರದೊಂದು ಛಾಪನ್ನು ಕೂಡ ಒತ್ತದು ಸಕ್ಸಸ್ ಅಂತ ನಾನು ಪರಿಭಾವಿಸಿ ಈ ಸಿನಿಮಾ ಕೆಲಸ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ಅವಕಾಶ ಮಾಡಿಕೊಟ್ಟ ಗೆಳೆಯ ನಾಗಶೇಖರ್ ಅವರಿಗೆ, ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ, ಹೀರೋ ನಮ್ಮ ಶ್ರೀನಗರ ಕಿಟ್ಟಿ ಅವರಿಗೆ ಮತ್ತು ಎಲ್ಲ ತಂಡಕ್ಕೆ ಧನ್ಯವಾದಗಳನ್ನು ಹೇಳ್ತಾ, ಎಲ್ಲ ಕನ್ನಡ ಚಿತ್ರರಂಗಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. DJ ಚಕ್ರವರ್ತಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಈಗ ಈ ಒಂದು ಸಿನಿಮಾದ ಉಪ್ಪಿ ಸರ್ ಮಾತಾಡ್ತಾರೆ. ನಮಗೆ ಎಂತ ಎಕ್ಸೈಟ್ಮೆಂಟ್ ಅಂದರೆ, ಅವರು APS, ಅವರು BHS, ನಾನು BHS, ನಾನು APS ಸರ್. ಅಲ್ಲೇ ನಿಮ್ಮ ಶಾಲೆ ನಾನು ಓದ್ತೆ ಸರ್. ಓಕೆ, ಥ್ಯಾಂಕ್ ಯು ನಮ್ಮ ಕಿಟಿ ಸರ್ ಹೇಳ್ತಾ, ಇನ್ನು ತುಂಬಾ ಜನಕ್ಕೆ ನೆನಪಿನ ಕಾಣಿಕೆಯನ್ನು ಕೊಡೋದಿದೆ. ಸೊ ಅವರನ್ನ ನಾನು ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಕೊಡಕ್ ಶುರು ಮಾಡಿ. ಓಕೆ, ನಮ್ಮ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ವಿ ಸಂಭ್ರಮ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಬನ್ನಿ ಸರ್. ಲಹರಿ ವೇಲು ದಯವಿಟ್ಟು ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆದಂತಹ ಶ್ರೀರವಿ ಸಂಭ್ರಮ ಅವರು ಕಾರ್ಯಕ್ರಮದ ಪರವಾಗಿ ನಿಮಗೆ ಧನ್ಯವಾದಗಳು, ಹಾಗೆ ಈ ಒಂದು ಸಿನಿಮಾ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ಸಿನಿಮಾದ ಕುರಿತಾಗಿ ಒಂದೆರಡು ಮಾತಾಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ.